ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಕನ್ನಡದಲ್ಲಿ ಕಾನೂನು ಮಾಹಿತಿ ನೀಡುವ ವೇದಿಕೆ. ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರದಂದು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿ 5 ವರ್ಷಗಳು ಕಳೆದಿವೆ. ಆದರೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಪ್ರಕಟಿಸಿದ 2024ನೇ ಕ್ಯಾಲೆಂಡರ್ನಲ್ಲಿ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳಿಗೆ ನೂತನ ವರ್ಷಾರಂಭದ ದಿನ, ಶ್ರೀ ಕೃಷ್ಣ ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ವೃತ, ಸ್ವರ್ಣಗೌರಿ ವೃತ ಸೇರಿದಂತೆ 7 ದಿನಗಳ ಹೆಚ್ಚುವರಿ ರಜೆಯನ್ನು ಘೋಷಿಸಿದೆ. ಈ 7 ರಜಾ ದಿನಗಳನ್ನು ಸರಿದೂಗಿಸಲು 2024ನೇ ಇಸವಿಯ ಆಯ್ದ 7 ತಿಂಗಳ 4ನೇ ಶನಿವಾರ ಕೋರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಘೋಷಿಸಿತ್ತು. ಆ 7 ತಿಂಗಳುಗಳು ಯಾವುದೆಂದರೆ ಜನವರಿ, ಮಾರ್ಚ್, ಏಪ್ರಿಲ್, ಜೂನ್, ಆಗಸ್ಟ್, ಅಕ್ಟೋಬರ್ ಮತ್ತು ನವೆಂಬರ್. ಈ ಆಯ್ದ ತಿಂಗಳ 4ನೇ ಶನಿವಾರದಂದು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುವಂತೆ ಹೈಕೋರ್ಟ್ ನಿರ್ದೇಶಿಸಿತ್ತು. ಏತನ್ಮಧ್ಯೆ ಸೆಪ್ಟೆಂಬರ್ 2024ನೇ ಶನಿವಾರದಂದು ಅಂದರೆ ದಿನಾಂಕ ಸೆಪ್ಟೆಂಬರ್ 28ರಂದು ರಾಜ್ಯದ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳಲ್ಲಿ ಕಲಾಪಗಳು ನಡೆಯಲಿವೆಯೇ ಎಂಬ ಬಗ್ಗೆ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳಲ್ಲಿ ಗೊಂದಲ ಉಂಟಾಗಿದೆ. ಕರ್ನಾಟಕ ಹೈಕೋರ್ಟ್ ಪ್ರಕಟಿಸಿದ ಕ್ಯಾಲೆಂಡರ್ ಪ್ರಕಾರ 2024ನೇ ಸೆಪ್ಟೆಂಬರ್ ತಿಂಗಳ 4ನೇ ಶನಿವಾರದಂದು ರಾಜ್ಯದ ಜಿಲ್ಲಾ ಮತ್ತು ವಿಚಾರಣಾ ನ್ಯಾಯಾಲಯಗಳಲ್ಲಿ ಯಾವುದೇ ಕಲಾಪಗಳು ನಡೆಯುವುದಿಲ್ಲ. ಯಾವುದೇ ಪ್ರಕರಣವು ಸೆಪ್ಟೆಂಬರ್ 28 ತಾರೀಕಿಗೆ ವಿಚಾರಣೆಗೆ ನಿಗದಿಯಾದಲ್ಲಿ ಸದರಿ ಪ್ರಕರಣವನ್ನು ಮುಂದಿನ ಕರ್ತವ್ಯದ ದಿನ ಅಂದರೆ 30 ತಾರೀಕು ಸೋಮವಾರದಂದು ತೆರೆದ ನ್ಯಾಯಾಲಯದಲ್ಲಿ ಕರೆಯಲಾಗುವುದು. ಸೆಪ್ಟೆಂಬರ್ 28 ತಾರೀಕಿಗೆ ತೆರೆದ ನ್ಯಾಯಾಲಯದ ಕಲಾಪಗಳು ಇಲ್ಲವಾದರೂ ನ್ಯಾಯಾಲಯದ ಕಚೇರಿಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕಾರ್ಯನಿರ್ವಹಿಸಲಿವೆ. ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ಮಾಹಿತಿಗಾಗಿ ಕೋರ್ಟ್ ಬೀಟ್ ನ್ಯೂಸ್ ನೋಡ್ತಾ ಇರಿ.